ಸ್ನೇಹಿತರೆ ನೋಡಿ, ಇವರದ್ದು ಬೇಜಾರದ ಒಂದು ಜೀವನ ಅಂತೆ. ಬೇಜಾರು ಕಳೆದು ಒಂದು ಸುಖ ನೀಡುವ ಫ್ರೆಂಡ್ ಬೇಕು ಅಂತ ನಮಗೆ ಈ ಒಂದು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಇವರಿಗೆ ಸರ್ಕಾರಿ ಕೆಲಸ ಇದೆ ಸ್ನೇಹಿತರೆ. ಸಂಬಳ ಎಷ್ಟು ಅಂತ ಹೇಳ್ಕೊಂಡಿಲ್ಲ. ಒಂದು ಸರ್ಕಾರಿ ಕೆಲಸಕ್ಕೆ ಸೇರಿ ಒಂದು 7 ವರ್ಷ ಆಯ್ತಂತ ನಮಗೆ ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಇವರ ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ಮಾಡಿಕೊಡ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳಿ. ಸ್ನೇಹಿತರೆ ನೋಡಿ, ಇವರು ಕೆಲಸದ ಒಂದು ವಿವರ ಮತ್ತು ಸ್ವಂತ ಒಂದು ದುಡಿಮೆಯ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವರು ಕೃಷಿ ಇಲಾಖೆಯಲ್ಲಿ ಒಂದು ಕೆಲಸ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ. ಗೌರ್ಮೆಂಟ್ ಜಾಬ್ ಇದೆ ಸ್ನೇಹಿತರೆ. ಸೆಕೆಂಡ್ಸ್ ನಲ್ಲಿ ಒಂದು ಟೊಯೋಟಾ ಕಾರನ್ನ ತೆಗೆದುಕೊಂಡಿದ್ದಾರೆ. ಒಂದು 2 BHK ಹೌಸ್ ಅನ್ನ ಕಟ್ಟಿಸಿಕೊಂಡಿದ್ದಾರೆ. ಜೊತೆಗೆ ಒಂದು 19 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಟುಕೊಂಡಿದ್ದಾರೆ. 185 ಗ್ರಾಮ್ ಚಿನ್ನದ ಒಡವೆಗಳು ಇದಾವಂತ ನಮಗೆ ಮಾಹಿತಿಯನ್ನ, ಒಟ್ಟು ಆಸ್ತಿಯ ಒಂದು ವಿವರ ಮತ್ತು ಕೆಲಸದ ಒಂದು ವಿವರವನ್ನ ಕೊಟ್ಟಿದ್ದಾರೆ. ಇದು ಒಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ. ಇಲ್ಲಿ ನೀವು ಕೂಡ ನೋಡಬಹುದು. ಟೊಯೋಟಾ ಫಾರ್ಚುನರ್ ಒಂದು ಗಾಡಿ ಸ್ನೇಹಿತರೆ. 2018 ಮಾಡೆಲ್ ಕಾರ್ ಇದಾಗಿದೆ. ವೈಟ್ ಕಲರ್ ಸ್ನೇಹಿತರೆ, ಡೀಸೆಲ್ ಕಾರು. ಪಾರ್ಕಿಂಗ್ ಕ್ಯಾಮ್ರಾ ಇದೆ. JBL ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 28,000 ಕಿಲೋಮೀಟರ್ ರನ್ನಿಂಗ್ ಮಾಡಿರುವ ಈ ಒಂದು ಕಾರನ್ನ ಇವರು ಸೆಕೆಂಡ್ಸ್ ನಲ್ಲಿ ಒಂದು 2 ತಿಂಗಳ ಹಿಂದೆ ಖರೀದಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ಓನ್ ಯೂಸ್ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ ಈ ಒಂದು ಕಾರನ್ನ. ಎಲ್ಲೂ ಬಾಡಿಗೆ ಗಿಡಿಗೆ ಕಳಿಸಲ್ಲ ಅಂತ ನಮಗೆ ಈ ಒಂದು ಕಾರ್ ಬಗ್ಗೆ, ಟೊಯೋಟಾ ಕಾರ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ. ಇಲ್ಲಿ ನೀವು ಕೂಡ ನೋಡಬಹುದು. 1115 ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಒಂದು ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಇವರು 2 ಬೆಡ್ರೂಮ್ ಒಂದು ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಅದು ನಾರ್ತ್ ಫೇಸಿಂಗ್ ಆಗಿ ಒಂದು ಮನೆಯನ್ನ ಕಟ್ಟಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಇದು ಬಂದು ಬಾತ್ರೂಮ್, ಇದು ಮತ್ತು ಇದು 2 ಬೆಡ್ರೂಮ್ ಅಂತ ಹೇಳ್ಕೊಂಡಿದ್ದಾರೆ. ಇದು ಬಂದು ಹಾಲು, ಇದು ಬಂದು ಡೈನಿಂಗ್ ಹಾಲು, ಇದು ಬಂದು ಕಿಚನ್ ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಕಾಂಪೌಂಡ್ ವ್ಯವಸ್ಥೆ ಆಗಿರಬಹುದು, ಗೇಟ್ ವ್ಯವಸ್ಥೆ ಆಗಿರಬಹುದು, ತುಂಬಾ ಚೆನ್ನಾಗಿ ಕಟ್ಟಿಸಿಕೊಂಡಿದ್ದಾರೆ. ಜೊತೆಗೆ ಕಾಂಪೌಂಡ್ ಒಳಗಡೆನ ಒಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆಗೆ ಮಾಡಿಕೊಂಡಿರುವುದಾಗಿ ನಮಗೆ ಮನೆಯ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ, ಇವರ ಒಂದು ಜೀವನದ ಅಂದ್ರೆ ಸತ್ಯಾಂಶವನ್ನ ತಿಳಿಸಿದ್ದಾರೆ ನಮಗೆ. ಇವರ ಬದುಕಿನ ಒಂದು ಸತ್ಯಾಂಶವನ್ನ ನೋಡಿ. ಇವರ ತಾಯಿ ಕಡೆಯ ಒಂದು ಸಂಬಂಧದಲ್ಲಿ ಇವರಿಗೆ ಮದುವೆ ಆಗಿತ್ತು ಅಂತ ನಮಗೆ ತಿಳಿಸಿದ್ದಾರೆ. ಇವರಿಗೆ ಸರ್ಕಾರಿ ಕೆಲಸ ಸಿಕ್ಕಿ ಒಂದು 2 ವರ್ಷದ ನಂತರ ಮದುವೆ ಆಗಿತ್ತು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಮದುವೆ ಆಗಿ ಒಂದು 4 ತಿಂಗಳು ಅಷ್ಟೇ ಆಗಿತ್ತಂತೆ ಸ್ನೇಹಿತರೆ. ಇವ್ರನ್ನ ಬಿಟ್ಟು ಅವರು ಮೃತಪಟ್ಟವರು ಅಂತ ನಮಗೆ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ನಂತರ ಇವರು ಒಂದು ನಿರ್ಧಾರವನ್ನ ಮಾಡಿದ್ರಂತೆ ಸ್ನೇಹಿತರೆ. ನಿರ್ಧಾರವನ್ನ ಮಾಡಿ ತವ್ರ ಮನೆಗೆ ಬಂದ್ರು. ಗಟ್ಟಿ ಮನಸ್ಸು ಮಾಡಿದ್ದೆ, ಆದ್ರೆ ಈಗ ತುಂಬಾ ಬೇಜಾರಾಗ್ತಾ ಇದೆ. ಒಬ್ಬರೇ ಒಂದು ಜೀವನವನ್ನ ಮಾಡೋದು ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬದುಕು ತುಂಬಾ ಬೇಜಾರಲ್ಲಿ ನಡೀತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬೇರೆ ಮನೆ ಮಾಡಿಕೊಂಡು ಒಬ್ಬರೇ ಇರುವುದಾಗಿ ನಮಗೆ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ನೋಡಿ, ಇದು ಬಂದು ಇವರ ಒಂದು ವರ ಹೇಗಿರ್ಬೇಕು ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಫ್ರೆಂಡ್ ತರ ಮನೆಯಲ್ಲಿ ಇರ್ಬೇಕಂತೆ ಸ್ನೇಹಿತರೆ. ಅವರಿಗೆ ವಯಸ್ಸು ಎಷ್ಟೇ ಇದ್ರೂ ಸರಿ, ದುಡಿದು ತಿನ್ನುವಂತಹ ವ್ಯಕ್ತಿ ಆದ್ರೆ ಸಾಕು. ಅವರದ್ದು ಬೇರೆ ಏನು ಬೇಡ, ನಿಯತ್ತಾಗಿ ಇದ್ದರೆ ಸಾಕು ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಇವರಿಗೆ ಕೇಳಿದಾಗೆಲ್ಲ ಗಟ್ಟಿಯಾಗಿ ಸುಖ ಕೊಡುವಂತಹ ಗೆಳೆಯ ಆಗಿರ್ಬೇಕಂತೆ ಅವರು. ಮತ್ತು ಇವರಿಗೆ ಗೌರವ ಕೊಡುವಂತಹ ವ್ಯಕ್ತಿ ಆಗಿರ್ಬೇಕಂತೆ. ಯಾವುದೇ ಒಂದು ವರ್ಗದವರಾದ್ರೂ ಪರವಾಗಿಲ್ಲ ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇವರ ಮಾಹಿತಿ ಹೀಗಿದೆ. ನೋಡಿ, ಹೆಸರು ಬಂದು ವೇದ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ವೆಂಕಟೇಶ್ ತಂದೆ ತಾಯಿ ಲತಾ ಅಂತ ಹೇಳಿದ್ದಾರೆ. ಇವರ ಹಾಬಿ ಬಂದು ಮಾರ್ನಿಂಗ್ ಯೋಗ ಮಾಡುವುದು, ಜೊತೆಗೆ ಟ್ರಾವೆಲಿಂಗ್ ಹೋಗುವುದು ಇವರ ಒಂದು ಹವ್ಯಾಸ ಅಂತ ಹೇಳಿದ್ದಾರೆ. ಊರು ಬಂದು ತುಮಕೂರು, ಕೆಲಸ ಬಂದು ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಮತ್ತು ಸೆಟಲ್ ಆಗಿರುವುದು ಒಂದು ದಾವಣಗೆರೆಯಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಎತ್ತರ ಬಂದು 158, ತೂಕ ಬಂದು 68, ಈಗ 35ರ ಒಂದು ವಯೋದಲ್ಲಿ ನಮಗೆ ನಡೀತಾ ಇದೆ ಅಂತ ನಮಗೆ ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇವರು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನ ಚೆಕ್ ಮಾಡ್ತಾರೆ ಇವರು ಸ್ನೇಹಿತರೆ. ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈ ಕೊಟ್ಟು ನಂಬರ್ ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಬೇಡ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.